ಹೋಗೋ. ಏಯ್ ನಿಲ್ಸೋ ಸರ್. ಇವನ್ನೆಲ್ಲಾದ್ರೂ ನೋಡಿದ್ಯಾ? ನೋಡಿಲ್ಲ ಸರ್. ಇಲ್ಲಿ ಪೇಪರ್ಸ್ ಕೊಡು. ತಗೊಳ್ಳಿ ಸರ್. ಏ ಕಾನ್ಸ್ಟೇಬಲ್ಸ್, ಒಂದು ಗಾಡಿನೂ ಮಿಸ್ ಆಗಬಾರ್ದು. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿ. ಬಿ ಅಲರ್ಟ್. ಎವ್ರಿಥಿಂಗ್ ಇಸ್ ಬೀನ್ ಟೇಕನ್ ಕೇರ್. ಬಿ ಕೇರ್ಫುಲ್. ಎಸ್ ಸರ್. ಏನಾದರೂ ಇದ್ರೆ ನಂಗೆ ರಿಪೋರ್ಟ್ ಮಾಡಿ. ಓಕೆ. ನಮಸ್ತೆ ಸರ್. ನಮಸ್ತೆ. ಏ ಸ್ವಾಮಿ, ಗಾಡಿ ಪೇಪರ್ಸ್ ಎಲ್ಲ ಸರಿಯಾಗಿ ಇಟ್ಕೊಂಡಿದ್ಯಾ? ಎಲ್ಲ ಕರೆಕ್ಟ್ ಆಗಿದೆ ಸರ್. ಇನ್ನೂ ಇದೇ ರೂಟಲ್ಲಿ ಟ್ರಾವೆಲ್ಸ್ ನಡೆಸ್ತಾ ಇದ್ದೀರಾ? ಹೌದು ಸರ್. ಬರ್ತೀನಿ ಸರ್. ಸರಿ Bye, ಬಾಯ್, sir. ಸಿಗೋಣ. ಕಾನ್ಸ್ಟೇಬಲ್ಸ್ ಸರ್. ಅವನು ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕಿ. ಓಕೆ ಸರ್. ಮಮ್ಮಿ, ರಿಯಾ, ಹಲೋ. ಹಲೋ ಮಮ್ಮಿ. ರಿಯಾ, ಎಲ್ಲಿದ್ಯಮ್ಮ? ಏನ್ ಮಾಡ್ತಿದ್ಯಾ? ನಂಗೆ ಭಯ ಆಗ್ತಿದೆ ಮಮ್ಮಿ. ಭಯ ಪಡ್ಬೇಡ, ನಿನ್ಗೇನು ಆಗಲ್ಲ. ಎಲ್ಲಿದ್ಯಾ ರಿಯಾ? ಏನು ಗೊತ್ತಾಗ್ತಿಲ್ಲ ಮಮ್ಮಿ. ನಿನ್ ಸುತ್ತ ನೋಡು, ಏನಾದ್ರೂ ಕಾಣಿಸ್ತಿದ್ಯಾ? ಇಲ್ಲಿ ಒಂದು ಚರ್ಚ್. ಯಾರೇ ಫೋನಲ್ಲಿ? ಚರ್ಚ್? ರಿಯಾ, ಹಲೋ, ಏನಮ್ಮ ಮಗಳಿಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಪ್ಲೀಸ್ ಪಾಪುಗೆ ಏನು ಮಾಡಬೇಡ. ನಿನಗೇನ್ ಬೇಕು? ಏನ್ ಕೇಳಿದ್ರು ಕೊಡ್ತೀಯಾ? ಏನ್ ಕೇಳಿದ್ರು ಕೊಡ್ತೀನಿ. 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಕೊಡ್ತೀಯಾ? 1 ಕೋಟಿನಾ? ಯಾಕೆ ಕೊಡಕ್ಕಾಗಲ್ವಾ? ಹಾಗಿದ್ರೆ ಮಗುನ್ ಮರ್ತು ಬಿಡು. ಬೇಡ ಬೇಡ, ನಾನು ಹೇಗಾದ್ರೂ ಕೊಡ್ತೀನಿ. ಪಾಪುಗೇನು ಮಾಡ್ಬೇಡ ಪ್ಲೀಸ್. ನೆನ್ಪಿಟ್ಕೋ, ಪೊಲೀಸ್ ಅವ್ರ ಹತ್ರ ಹೋಗೋದಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ಈ ಜನ್ಮದಲ್ಲಿ ಮಗು ಮುಖನ ನೋಡೋದಿಲ್ಲ. ಹಲೋ ಹಲೋ ರಿಯಾ, ಮಿಸ್ ಸಂಜನಾ, ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಅವತ್ತು ನೀವಿದ್ದ ಪೊಸಿಷನ್ನಲ್ಲಿ ಲೈಫ್ನ ರೀಸೆಟ್ ಮಾಡ್ಕೋತೀರಾ ಅನ್ನೋ ಕಾನ್ಫಿಡೆನ್ಸ್ ನಾನು ಕಂಡು ನಿಮ್ಗೊಂದು ಅಪಾರ್ಚುನಿಟಿ ಕೊಟ್ಟೆ. ಈಗ ಸಡನ್ನ ಬಂದು ಲೋನ್ ಬೇಕು ಅಂತಿದ್ದೀರಾ. ನೀವಿರೋದು ಕಾಂಟ್ರಾಕ್ಟ್ ಬೇಸಿಸ್. ನಿಮ್ಗೆ ಲೋನ್ ಹೇಗೆ ಸಿಗುತ್ತೆ ಅನ್ಕೊಂಡ್ರಿ? ಸರ್ ಪ್ಲೀಸ್, ನಾನು ಜೀವನ ಪೂರ್ತಿ ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ತೀನಿ. ನನ್ನ ಪಾಪುನ್ ಮಾತ್ರ ಕಾಪಾಡಿ ಸರ್ ಪ್ಲೀಸ್. ಸಂಜನಾ ಪ್ಲೀಸ್, ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಡಿ. ನಿಮಗೇನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ.
ನಮಗೆ ತೊಂದರೆ ಕೊಡಬೇಡಿ. ಪ್ಲೀಸ್ ಲೀವ್ ದ ಆಫೀಸ್. ರೇಣು, ಇವ್ರ ಅಕೌಂಟ್ ಸೆಟಲ್ ಮಾಡಿ ಕಳಿಸ್ಕೊಡಿ. ಬ್ಲಡಿ ಹೆಲ್, ಎಂಪ್ಲಾಯೀಸ್ಗೆ ಪ್ರಾಬ್ಲಮ್ ಬಂದರೆ ಸಪೋರ್ಟ್ ಮಾಡದೆ ಕೆಲಸದಿಂದ ತೆಗಿತಾರ. ಇದು ಹೀಗೆ ಬಿಡಬಾರ್ದು. ನಾವು MD ಕಂಪ್ಲೇಂಟ್ ಮಾಡೋಣ. ಬೇಡ ಯಶವಂತ್, ನಾನು ಜಗಳ ಆಡಬೇಕು ಅಂತ ಇಲ್ಲಿಗೆ ಬಂದಿಲ್ಲ. ನಾನು ಡೀಲ್ ಮಾಡಬೇಕಾಗಿರೋ ವಿಷಯ ಇದಕ್ಕಿಂತ ದೊಡ್ಡದು. ಇವತ್ತಿಗೆ ರಿಯಾ ಕಿಡ್ನಾಪ್ ಆಗಿ 2 ದಿನ ಆಯ್ತು. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅಲ್ಲ, ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಿಂಗೇನಾದ್ರೂ ಹುಚ್ಚ? ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಅಂದ್ರೇನು? ರಿಯಾನ್ ಏನಾದ್ರೂ ಮಾಡಿದ್ರೆ? ಈಗಲೇ 3 ಮರ್ಡರ್ ಮಾಡಿದಾನೆ. ನನ್ನ ಮಾತು ಕೇಳು. ಅವ್ನು ಎಷ್ಟು ಕೇಳಿದ್ರೆ ಅಷ್ಟು ಅವ್ನ ಮುಖದ ಮೇಲೆ ಎಸ್ತು ರಿಯಾನ ಸೇಫಾಗಿ ಕರ್ಕೊಂಡು ಬರದೆ ವಾಸಿ. ನಾವು ದುಡ್ಡು ಕೊಟ್ಬಿಟ್ರೆ ರಿಯಾನ ಸೇಫಾಗಿ ಕಳ್ಸಿಕೊಡ್ತಾನಾ? ನಮಗೆ ಬೇರೆ ಆಪ್ಷನ್ ಇದೆಯಾ? ನೀನು ಏನು ಅಂದ್ಕೊಳ್ಳಲ್ಲ ಅಂದರೆ ನಿನಗೊಂದು ಸಲಹೆ ಕೊಡ್ಲಾ? ಅರವಿಂದನ ಸಹಾಯ ಕೇಳಿದ್ರೆ? ನನಗೂ ಅದೇ ಕರೆಕ್ಟ್ ಅನ್ನಿಸ್ತಿದೆ. ಈ ಟೈಮಲ್ಲಿ ಈಗೋ ಎಲ್ಲ ಬೇಡ. ಪಾಪ ಮಗು ಲೈಫಿನ ಪ್ರಶ್ನೆ ಕಣೆ. ಈ ಟೈಮಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೊಡೋಕ್ಕಾಗೋದು ಇಬ್ಬರಿಂದಾನೆ, ರಾಹುಲ್ ಇಲ್ಲ ಅರವಿಂದ್. ರಾಹುಲ್ ಗೊತ್ತಾದ್ರೆ ಪೊಲೀಸರಿಗೆ ಗೊತ್ತಾಗತ್ತೆ. ಆಗ ಸೂರ್ಯ ಮಗುನ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಮಿಕ್ಕಿದ್ಯಾರೋ? ಅರವಿಂದೇ ಅಲ್ವಾ? ನನ್ ಮಾತ್ ಕೇಳು ಸಂಜನಾ. ಪ್ರೀತಿ ವಾತ್ಸಲ್ಯಗಳ ಮುಂದೆ ಈ ದ್ವೇಷ, ಸ್ವಾಭಿಮಾನ ಯಾವತ್ತೂ ಚಿಕ್ಕದೇ ಕಣೆ. ಒಂದು ಸಲ ನನ್ ಮಾತ್ ಕೇಳಿ ಅರವಿಂದಕ್ಕೆ ಕಾಲ್ ಮಾಡು. Guys, with this acquisition, our company will come into the next level. Ashish, I want you and your team to work on the presentation. ಶೋರ್ ಸರ್. Moving on, guys. So, gentlemen, please excuse me. ಅರವಿಂದ್, Sanjana, what a surprise. Hello. ರಿಯಾ ಏನಾಯ್ತು ಸಂಜನಾ? ರಿಯಾ ಕಿಡ್ನಾಪ್ ಆಗಿದ್ದಾಳೆ. ವಾಟ್? ಅವಳಿಗೇನಾದ್ರೂ ಆದ್ರೆ ನಾನು ಸಹಿಸೋದಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಅರವಿಂದ್. ನಿನ್ ದುಡ್ಡನ್ನ ಹೇಗಾದ್ರೂ ವಾಪಸ್ ಕೊಟ್ಬಿಡ್ತೀನಿ. ನೀನಿನ್ನೂ ಬದಲಾಗಿಲ್ಲ ಸಂಜನಾ. ಈಗಲೂ ಕೂಡ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತಿದ್ಯಾ, ಆದ್ರೆ ವಾಪಸ್ ಬರ್ತೀನಿ ಅಂತ ಮಾತ್ರ ಹೇಳ್ತಿಲ್ಲ. ಲುಕ್ ಹಿಯರ್ ಸಂಜನಾ, ವಿ ಮೇ ಹ್ಯಾವ್ ಅವರ್ ಡಿಫರೆನ್ಸಸ್, ಬಟ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್. ರಿಯಾ ನಿನಗೆ ಮಾತ್ರ ಅಲ್ಲ, ನನಗೂ ಮಗಳೇ. ನಿನ್ನ ಅಕೌಂಟ್ ನಂಬರನ್ನು ಕಳಿಸು. ಈಗಲೇ ದುಡ್ಡನ್ನು ಕಳಿಸ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಏನದು? ರಿಯಾ ಮನೆಗೆ ವಾಪಸ್ ಬಂದಮೇಲೆ ನನ್ನ ಜೊತೆಲೇ ಇರಬೇಕು. ನಿನಗೂ ಅವಳಿಗೂ ಯಾವ ಸಂಬಂಧನೂ ಇರಬಾರ್ದು. ನೀನೀಗ್ಲೂ ಕೂಡ ಏನ್ ಬದಲಾಗಿಲ್ಲ ಅರವಿಂದ್. ಈಗ್ಲೂ ಕೂಡ ನೀನ್ ಬಿಸ್ನೆಸ್ ಮಾತಾಡ್ತಿದ್ಯಾ. ಅವನಿಗೂ ನಿನಗೂ ದೊಡ್ಡದಾಗೇನ್ ವ್ಯತ್ಯಾಸ ಇಲ್ಲ. ಅವನು ಮಾರ್ಬೇಕು ಅನ್ಕೋತಿದ್ದಾನೆ, ನೀನು ಕೊಂಡ್ಕೋಬೇಕು ಅನ್ಕೋತಿದ್ಯಾ. ಫೂಲಿಶ್ ಥರ ಮಾತಾಡ್ಬೇಡ ಸಂಜನಾ. ಸರಿ, ಒಂದೇ ಒಂದು ನಿಮಿಷ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ನೀನೊಬ್ಳೇ ಹೋಗಿ ಅಲ್ಲಿ ಅವನ ಹತ್ರ ಜಗಳ ಆಡಿ ಗೆಲ್ಲೋದಕ್ಕಾಗಲ್ಲ. ಥ್ಯಾಂಕ್ಸ್. ತಪ್ಪಾಗಿ ಹೇಳಿದ್ರು ನಾನು ಏನ್ ಮಾಡ್ಬೇಕೋ ಕರೆಕ್ಟಾಗಿ ಹೇಳಿದ್ಯಾ. ಐ ವಿಲ್ ಫೈಟ್ ಅಂಟಿಲ್ ಮೈ ಲಾಸ್ಟ್ ಬ್ರೆತ್. ಇನ್ ದಟ್ ಕೇಸ್ ಯು ಆರ್ ಆಲ್ ಅಲೋನ್ ಇನ್ ದಿಸ್ ಫೈಟ್.